ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಗುರುವಾರ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಎಲ್ಲ ಆಯಿತು ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ನನಗಂತೂ ಇದೇ ರೀತಿ ನಮ್ಮ ಮನೆಯಲ್ಲಿ ದೇವರ ಅಲಂಕಾರ ಮಾಡಿಸ್ಬೇಕು ಅನ್ನೋದು ನನ್ನ ತುಂಬ ಆಸೆ ಇತ್ತು. ಅದೇ ರೀತಿಯಾಗಿಯೇ ತುಂಬ ಚೆನ್ನಾಗಿ ನಾವು ದೇವರ ಅಲಂಕಾರನ ಮಾಡಿಸಿದ್ದೀವಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮೊದಲನೇ ದಿನ ಗುರುವಾರ ಬಂದುಬಿಟ್ಟು ಇವತ್ತು ವಾಸ್ತು ಹೋಮ ಮಾಡ್ತಾಯಿದ್ದಾರೆ, ಆಮೇಲೆ ಸುದರ್ಶನ ಪೂಜೆ ಮಾಡ್ತಾಯಿದ್ದಾರೆ, ಮತ್ತು ಗಣೇಶ ಪೂಜೆನ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಕೂಡ ನಾನು ಇವತ್ತಿನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ವ್ಲಾಗ್ ಎಲ್ಲ ಯಾಕೆ ಲೇಟಾಗಿ ಬರ್ತಾ ಇದೆ ಅಂತ ಅಂದರೆ, ನಾನು ಯಾವುದೂ ಕೂಡ ವಿಡಿಯೋಸ್ನ ಮಾಡ್ಕೊಂಡಿರಲಿಲ್ಲ. ವಿಡಿಯೋಗ್ರಾಫರ್ಗೆ ಹೇಳಿಬಿಟ್ಟಿದ್ದೆ, ನೀವೇ ಎಲ್ಲ ವಿಡಿಯೋ ಮಾಡಿಕೊಡಿ, ಅದನ್ನೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಅವರು ಮಾಡಿಕೊಟ್ಟಿರೋ ಅಂತಹ ವಿಡಿಯೋಸ್ನೇ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಅಂಥದ್ದು. ಸೊ ಎಲ್ಲನೂ ಕೂಡ ನಾನು ರಾ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡೌನ್ ಕುತ್ಕೊಳ್ಳಿ. ಒಂಚೂರು ಹಿಂದೆ ಸ್ವಾಮಿ. स्वाहा परब्रह्मणे
ಸರ್ವ ಕಾರ್ಯೇಷು ಸರ್ವದಾ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯತ್ಪೂಜಿತಂ ಮಯಾದೇವ ಪರಿಪೂರ್ಣ ತತತ್ಸುತೆ ಮಮ ಸಕಲ ಕಾರ್ಯ ಜನಸಿದ್ಧ್ಯರ್ಥಂ ಮಹಾಗಣಪತಿ ದೇವತಾ ಪ್ರಾರ್ಥನಾ ಸಮರ್ಪಯಾಮಿ. महागणपति देवता मनसोवित्त प्रार्थना समर्पयामि नमस्करोमि. महागणपति पाधारणे गति गोविंद गोविंद. नमस्कार नमस्कार ಮಾಡ್ಕೊಂಡು ಒಂದು ಮುಟ್ಕೊಂಡು ಹೇಳು पुण्यः काल सप्तमात्र देवताभ्यो नमो नमः. यज्ञे मने देव गोदावरी सरस्वती नर्मदा सिंधु कावेरी जले संजीवनी कुरु. सप्तमात्र देवताभ्यो नमो नमः. आराधने विनियोगः ओम भोः सप्तमात्र देवताभ्यो नमः. ओम भोः सप्तमात्र देवताभ्यो नमः. ओम स्वः सप्तमात्र देवताभ्यो नमः. ओम वस्त्रः सप्तमात्र देवताभ्यो नमः. स्थापयामि पूजयामि नमस्करोमि ध्यायामि समर्पयामि आवाहयामि. सर्वदेवानां रूपो यो प्रतिगुह्यताम्. गंगा माता देवताभ्यो नमो नमः. आराधने विनियोगः. अतः निक्षिप्य उन्नतेन पुनर्काक्ष देवताभ्यो नमो नमः. आराधने विनियोगः. श्री नारायण स्वामी देवतम् आवाहयामि. राम देवतम् आवाहयामि. ध्यायामि आवाहयामि आराधन्योः. ईश्वरी सर्वभूतानां दिव्यप्रणनादारयामि. परिमलपत्र पुष्पाणि समर्पयामि. अतः धूपग्रापयामि. वनस्पतितो भूताः गन्धाढ्यागन्ध उत्तमः. देवानां धूपग्रापयामि. धूपानन्तरहेण पुरुषदर्शन प्रार्थना करिष्यते. ओम तत्तं योरारुणिमः. नागमेघ्नाय नागमेघ्नपदे दैवे सत्यरत्नः स्वस्तिर्मानः देवायज्ञमदर्मदः वसन्तोऽस्याच राज्यं ग्रीष्म इन्द्रस्य रत्नमिः सभ्यासादन् परिणतः त्रिशं सस्यैतकृतः देवायज्ञं धर्मान् तुष्टिरस्तो पुष्टिरस्तो अविघ्नमस्तो आयुष्यमस्तो धनधान्यादि समृद्धिरस्तो देवकार्यादि समृद्धि. ओम नमो वासुदेवाय. ओम नमो वासुदेवाय. नारिकेलविन्नस्य बिडि जलं संयोजितेन. गोविन्दाय नमः. विष्णुवे नमः. मधुसूदनाय नमः. त्रिविक्रमाय नमः. वामनाय नमः. श्रीधराय नमः. ऋषिकेशाय नमः. पद्मनाभाय नमः. दामोदराय नमः. अनोक्षजाय नमः. नारसिंहाय नमः. अच्युताय नमः. जनार्दनाय नमः. उपेन्द्राय नमः. हरे नमः. श्रीकृष्णाय नमो नमः. नामपूजां समर्पयामि. नमस्करोमि. दर्शयामि. राम नामोरानने रामाय रामभद्राय रामचंद्राय वेदसे रघुनाथाय नाथाय सीताय पदे नमो नमः. कटो 48 ಇರಬೇಕು. ಬಚ್ಚು ಕೊಡ್ಲಿಲ್ಲ ತಗೊಂಬಿಟ್ಟಿರೋ 48 ಏನೂ ತಗೊಳಂಗಿಲ್ಲ. ಮುಂಚೆನೂ ಏನು ಇಲ್ಲ ಬೇಡ. ಅಂಕಲ್ ಏನು ಮಾಡಲಿ ಅಂಕಲ್, ರಾತ್ರಿ ನೆನ್ನೆ ಮುಚ್ಚಾಬಿಟ್ಟು ಏನ್ಬಿಟ್ರೆ ಏನು ಮಾಡೋದು? अमृतेशाय शर्वाय महादेवाय नमो नमः. नमस्ते हस्तु भगवान् विश्वेश्वराय मृत्युंजयाय सर्वेश्वराय सदाशिवाय श्रीमन्महादेवाय नमो नमः. ಗಂಟು ಗೊತ್ತಿರೋ ಅಷ್ಟೇ ಹಳೆ ಒಂದು ತಗೊಂಡು ನೋಡ ಚಕ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಹಾಗೇರಿ ನೋಡೋ ಕಟ್ಕೊಡೋದು ನೋಡು. ಇಲ್ಲ ಓಕೆ ಇವಿಲ್ವಾ ತಗೊಳ್ಳಿ.
ಹಾಗೆ 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 ಕರೀಲಿ ಆಯ್ತು. ಘಮಾಯೋ ನಮಸ್ಕಾರ ಮಾಡ್ಕೊಂಡು ಹೋಗಿ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಮೇಲೆ ಬರ್ಬೇಕಲ್ಲಿ ಚಕ್ರ ಪೂಜೆ. ಯಾರು ಕಾಸು ಕೊಡ್ತಾರೋ ಅವ್ರಿಗೆ ನಮಸ್ಕಾರ ಹಾಕು. ಇಲ್ಲ ನಟ ಬರ್ಬಿಡಿ. ಹಾಗೆ ಒಂಚೂರು ನೋಡಿ, ಹಾಗೆ ನೋಡಿ, ಹಾಗೆ ನೋಡಿ ಒಂಚೂರು ನೋಡಿ, ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡಿ. ಮಾಡ್ತಾ ಇದೀವಿ ಗೊತ್ತಾ, ಏನ್ ಮಾಡೋದು ಗೊತ್ತಾ, ಕೇವಲ ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ. ಅಕ್ಷತೆ ಕುಡ್ಕಂತ ಬಲಗಡೆ ಬರಮನೆ ಅಂಗ ಸುದರ್ಶನ ನಾರಸಿಂಹ ಸ್ವಾಮಿನೇ ನಮೋ ನಮಃ. ಆರಾಧನೆ ವಿನಿಯೋಗ ಆಗಿರ್ತದೆ. ಅದೆಲ್ಲ ಪ್ರಾರ್ಥನೆ ಮಾಡಿದ್ದು ಬೆಳಗ್ಗೆ ಹೊತ್ತು ಮಾಡೋದಿಲ್ಲ, ಸಂಜೆ ಕಾಲದಲ್ಲಿ ಮಾತ್ರ ಮಾಡ್ತಕ್ಕಂಥದ್ದು. ಹೇಳ್ತದೆ ನಾವು ಒಂದು ಮನೆ ನಿರ್ಮಾಣ ಮಾಡಿಕೊಂಡು ಇವತ್ತು ನಿನ್ನನ್ನು ಚಕ್ರ ರೂಪದಲ್ಲಿ ನಿನ್ನನ್ನು ಆರಾಧನೆ ಮಾಡ್ತಾರೆ. ಪರಮಾತ್ಮ ನಮ್ಮನಿಗೆ ಇರ್ತಕ್ಕಂಥ ಸಮಸ್ತ ದೋಷದ ಪರಿಹಾರ ಮಾಡಿ ನಮ್ಮ ಕುಟುಂಬನ ನೆಮ್ಮದಿಯಿಂದ ಕಾಪಾಡು, ಆರೋಗ್ಯದಿಂದ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಸುದರ್ಶನಾಯ ನಮಃ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಶ್ರೀಮಾನ್ಯ ಕುಟುಂಬಾನ समर्पयामि आसनं समर्पयामि राजपादं समर्पयामि अर्घ्यमर्घ्यं समर्पयामि आसनं समर्पयामि मूलमन्त्रेण समर्पयामि स्नानं समर्पयामि हरिनारायण नमो सुरक्षतां समर्पयामि परिमलपत्र पुष्पाणि समर्पयामि धूपाग्रापयामि परिमलपत्र पुष्पाणि उरुदुवा अतः प्रार्थना चक्रेशेने तटने ಒಬ್ಬರು ಆಗ್ತಾರೆ, ಲಕ್ಷತೆ ಆಗ್ತಾರೆ. ಸುದರ್ಶನ ನರಸಿಂಹ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಶ್ರೀಮತ್ಪಯೋಜನಿಕೆ ಚಕ್ರಭಾಣೆ ಭೋಗೇಂದ್ರ दीप्तांगाय नमः अरुणाक्षाय नमः प्रदावते नमः अनेकादित्यसङ्कषाय नमः सौदामिनी सहस्रबायाय नमः मणिकुण्डलशोभिताय नमः पंचभूतमनोरूपायाय नमः षट्कोन्तरसंस्थिताय नमः अनन्तकरुणोद्भुतमकराय नमः प्रज्ञाय नमः पाषण्डजनखण्डनाय नमः नारायणाज्ञानवर्तिते नमः नैगमन्तप्रकाशकाय ज्योतिषे नमः शक्तिभैलेश्वर वीर्यतेज प्रभावाय नमः धूपाग्रपयामि भूर्भुवस्वरः तत्सवितुर्वरेण्यं भर्गो देवस्य धीमहि यो यो न प्रचोदयात्. ओम भूम भुवस्वः तस्य भर्गो देवस्य धीमहि यो यो न प्रचोदयात्. ओम नमो नृसिंहाय हिरण्यकशिपक्षत्र विदारणाय त्रिभुवनव्यापकाय भूतप्रेत विनाशने घातके घातके निरोधाय समत्ववाय समस्तदोष अनाहतरसरसकलकल कमकममदमद ओमणुपटः प्रजापितरुद्रनारसिंहाय नमो नमः. लक्ष्मीनरसिंहस्वामी नमो नमः. सहकुटुंब सहबंधु वर्ग क्षेम स्थैर्य विजय वीर्य अभय आयु आरोग्य अभिवृद्धि सिद्ध्यर्थं सकल दुरित दोष निवारणं सुदर्शन नारसिंह स्वामी देवता परिपूर्ण कृपा कटाक्ष सिद्ध्यर्थं प्रार्थना समर्पयामि. सुदर्शन नरसिंह स्वामी पादारणे गोविंद आमेಲೆ
ಇರಿ ಆಗಿರಿ ಒಂದು ಸೆಕೆಂಡ್ ಹಾಗೆ ಇಟ್ಟು ಇಷ್ಟು ಹೊತ್ತಿನಲ್ಲಿ ಈಗ ಮುಂಜು ಹೊಟ್ಟೋಯ್ತಲ್ಲ ನಾನು ಹೊಟ್ಟೋಯ್ತೀನಿ ಹಾಗೆ ಒಂಚೂರು ಹಿಂದೆ ಹೋಗಿ ಅದೇ ಪೊಸಿಷನಲ್ಲಿ ಬೆಳಗ್ಗೆ ಮನೆಗೆ ज्येष्ठराजं ब्रह्मणा ब्रह्मणस्पद अनाचन्दन्योरिविश्वेदसादनं स्वाहा गणपतिगं भवामहे कविं कविनापमश्रवस्तवं ज्येष्ठराजं ब्रह्मणा ब्रह्मणस्पद अनाचन्दन्योरिविश्वेदसादनं स्वाहा ज्येष्ठराजं ब्रह्मणा ब्रह्मणस्पद अनाचन्दन्योरिविश्वेदसादनं स्वाहा ज्येष्ठराजं ब्रह्मणा ब्रह्मणस्पद अनाचन्दन्योरिविश्वेदसादनं स्वाहा ओम नमो नारायणाय नमो ब्रह्मणस्पदे वासनाद प्रचोदय स्वाहा ओम वास्तवर्जाय विद्महे देवन्दराय सुदृशाय नमः निर्माणकाल सकल रागदोष निवारणं राशोक्तपालारण्यो आद्य रूपेण आदर्पेण शान्तिवा जगर्म करिष्यते राहुदोष ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಮನೆ ನಿರ್ಮಾಣ ಕಾಲದಲ್ಲಿ ಅದೇನಾದರೂ ಬಂದು ಹೋಗಿ ಸರ್ವ ನಾರಾಯಣ ಮಹಾವಲಾಯ ಓಂಪಟ್ ಮಹಾದರ್ಶನಾಯ ಸ್ವಾಹಾ ಅಶೋಕಾಯ ನಮಃ ಅಶೋಕನೇ ನಮಸ್ತುಭ್ಯಂ ರುದ್ರಗೂರೋ ನಮಸ್ತುತೆ ಭೂತವೇದ ವಿಜಾಚಾರಿ ರಾಕ್ಷೋಭಾವ ನಿವಾರಣಾಯ ಸ್ವಾಹಾ ಅಶೋಕಾಯ ನಮಃ ವಿಜಾಯ ಉಚ್ಚಾರಣೆ ಸರ್ವ ನಾರಾಯಣ ಮಹಾವಲಾಯ ಓಂಪಟ್ ಅಶೋಕನಾಯ ಸ್ವಾಹಾ ಅಶೋಕಾಯ ನಮಃ रुद्रगुरो नमस्तुते पूर्णस्य पूर्णमादाय पूर्णमेवावशिष्यते पूर्णावति मुहूर्त सुमुहूर्त सुप्रीता सुप्रसन्नवरदानन्द एकदा ब्राह्मणोपान एकदेवान् तेजोदनादे श्रीस्वामी देवताभ्यो नमो नमः हृदो विष्णु प्रार्थनां समर्पयामि
ಸರ್ ತಗೊಂಡಾಗ ಮಂಗಳಾರತಿ ದುಡ್ಡು ಹಾಕಿರಲಿಲ್ಲ, ನೀನು ವಿಡಿಯೋ ಮಾಡ್ತಾ ಇದ್ದಿ, ದುಡ್ಡು ಹಾಕ್ತಾವ್ರಿ ಪ್ರೂಫ್ ಇರಲಿ ಅಂತ. ಹಾಂ ಆರತಿ ತಗೊಳ್ಳಿ, ಇಬ್ಬರು ತಗೊಳ್ಳಿ. ಓಕೆ ತೀರ್ಥ ಕೊಡಿರಾಗ, ತೀರ್ಥ ಬೇಡ, ಕುಂಕುಮ ಕೊಟ್ಬಿಡಿ, ತೀರ್ಥ ಬೇಡ ಕೊಡ್ರಿ. ಶಾಸ್ತ್ರ ಇದೆ ವಾಸ್ತು ಅಂದರೆ ಮನೆ ಕಟ್ಟಬೇಕಾದ್ರೆ ಸಣ್ಣ ಪುಣ್ಣ ವಾಸ್ತು ಬಂದೇ ಬರ್ತದೆ, ನಮ್ಮ ದೋಷಗಳು ಬರ್ತವೆ. ಆ ದೋಷಕ್ಕೆ ಪರಿಹಾರ ವಾಸ್ತು ಹೋಮ ಅಂತ ಮಾಡ್ತೀವಿ. ಅಷ್ಟೇ ಬಿಟ್ಟರೆ ಭೂಮಿ ಆಗೋದು, ಮರ ಕಡಿಯೋದು ಅವೆಲ್ಲ ಇವಾಗ ಉತ್ತರ ಭಾಗ ಬರ್ತದೆ, ದಕ್ಷಿಣ ಭಾಗ ಬರ್ತದೆ, ಗಾಡಿ ಹೀಗೆ ಬರ್ಬೇಕು ಹೀಗೆ ಇರ್ಬೇಕು ಅಂತೆಲ್ಲ ಇರ್ತದೆ. ಅದಕ್ಕೆ ಆಪೋಸಿಟ್ ಆಗಿರ್ತದೆ. ಅವಾಗ ಇವರು ಅದಕ್ಕೆ ಪರಿಹಾರ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಮತ್ತೆ ಅಷ್ಟು ದೊಡ್ಡ ಮಕ್ಕಳಿಲ್ವಾ ನಿಮ್ಗೆ? ಹಾಗೆ ರೀ, ಏನಾದ್ರು ಆ್ಯಕ್ಷನ್ ಮಾಡಿದ್ದು ವಿಡಿಯೋ ಇದು, ಫೋಟೋ ಅಲ್ಲ. ಇಷ್ಟ ಆಯ್ತಾ? ಬೇಡ, ಇಲ್ಲಿ ನೋಡ್ಬೇಕು. ರೋಲಿಂಗ್ ಆ್ಯಕ್ಷನ್. ಮನಿಕೊಬಿಡಿ, ನೀವು ಮನಿಕೋಬೇಕು. ಕಣ್ಮುಚ್ಚಬೇಕು. ಕಣ್ಮುಚ್ಚೆ. ಅವಳು ಯಾರು? ಸ್ಮೈಲ್. ಬರ್ಲಿ ನಾವೇನು ಸಾಂಗ್ ನಿಮ್ಮ ಕೈ ಮಾತ್ರ ಐತಿ. ಏನು ಇನ್ವೆಂಟರ್ ಅಲ್ವಾ ರೀ ನಾನು? ನೆಕ್ಸ್ಟ್ ನೀವು ಡೈರೆಕ್ಷನ್ ಆಗಬೇಕಿತ್ತು. ಮಾತಾಡಿ, ಹಾಗೆ ಮಾತಾಡಿ ಅಂದ್ರೆ ಸ್ಮೈಲ್ ಮಾಡ್ತೀರಾ? ಹೆಂಗಿತ್ತು ನಮ್ಮ ಮನೆ? ಚೆನ್ನಾಗಿತ್ತಾ ಅಂಕಲ್? ನಾಮ ಸಖತ್ತಾಗಿತ್ತು. ಅಲ್ಲ ಅಂಕಲ್ ನಾಮ ಸಖತ್ತಾಗಿತ್ತಲ್ವಾ? ಕಳ್ಳಗಿಂದ ಅಡಿಯಿಂದ ಮುಡಿಗಂಟ ಸ್ಮೈಲ್ ಹಂಗೆ ಚುಮ್ಬೇಕು. ಸ್ಟಾರ್ಟ್ ಹೇಳಿಲ್ಲ. ಹಾಂ ಸ್ಟಾರ್ಟ್. ನೀವು ಅವ್ರನ್ನೇ ನೋಡಿ. ಪಾಪ ಮನೆ ಕಟ್ಸಿ ನಾನು ಫ್ಯಾನ್ ಆಗಿದ್ದೀನಿ. ಹೇಳಿ ಬಾವ, ಎಲೆ ಕಾಂತೆ ಚಿಲುರುತ್ತನೆ, ಎಷ್ಟು ಕರ್ರಗಿದೆ, ಹೇಗೆ ಬೆಳ್ಳಗಾದೆ? ಸರ್ ನೀವು ಹಿಡ್ಕೊಂಡಿದ್ರಲ್ಲ ಹಂಗೆ ಹಿಡ್ಕೊಳ್ಳಿ. ನೀವು ಅವೆಲ್ಲ ಇದ್ರಲ್ಲ ಹಂಗಿರಿ. ಆ ಕರ್ಚಿಫು ಕೊಟ್ಬಿಡು, ಮೊಬೈಲ್ ಕೊಟ್ಬಿಟ್ಟು ಚೆನ್ನಾಗಿ ಫೋಟೋ ತೆಗಿಸ್ಕೋ. ಸ್ಮೈಲ್. ಹಂಗೆ ನೀವಿಬ್ರು ಬಂದ್ಬಿಡಿ. 4 ಜನ ಅವಳೇ ನಿಂತ್ಕೊಂಡಿದ್ರಲ್ಲ, ಆ ಥರ ವಿಡಿಯೋ ತಗೊಂಡ್ಬಿಡ್ತೀನಿ. ಹಾಂ ಹಾಗೆ ರೀ. ಏನೋ ಮಾತಾಡೋ ಥರ ತಗೊಳ್ಳಿ. ಒಂದ್ಸತಿ ಇಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ. ಸೊ ಫ್ರೆಂಡ್ಸ್, ನಾನು ಜಾಸ್ತಿ ಏನೂ ಈ ಒಂದು ವಿಡಿಯೋನಲ್ಲಿ ಎಡಿಟ್ ಮಾಡಿಲ್ಲ. ನ್ಯಾಚುರಲ್ ಆಗಿ ರಾವ ವಿಡಿಯೋಸ್ ಎಲ್ಲ ಹೇಗಿದೆ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಹಾಗೆ ಪೂಜೆ ಎಲ್ಲ ಮಾಡಿದಾದಮೇಲೆ ನಾವು ನೈಟ್ ಊಟಕ್ಕೆ ಅಂತ ಕೂಡ ಅರೇಂಜ್ ಮಾಡಿದ್ವಿ. ಸೊ ಸಂಜೆ ಬಂದು ವಾಸ್ತು ಹೋಮ ಪೂಜೆ, ಸುದರ್ಶನ ಪೂಜೆ, ಆಮೇಲೆ ಗಣೇಶ ಪೂಜೆನ ಮಾಡಿಸಿದ್ರು. ಬೆಳಗ್ಗೆ ಬಂದು ಗಣೇಶ ಹೋಮನ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಷ್ಟೇ. ಇವತ್ತಿನ ಸಂಜೆ ಏನೆಲ್ಲ ಪೂಜೆ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸಿಂಪಲ್ಲಾಗಿ ನಾವು ಒಂದು ನೈಟ್ ಊಟಕ್ಕೆ ಅಂತ ರೆಡಿ ಮಾಡಿಸಿದ್ವಿ. ಅನ್ನ ಸಾಂಬಾರು, ಆಮೇಲೆ ಅನ್ನ ಮೊಸರು, ಅನ್ನ ರಸಮ್, ಆಮೇಲೆ ಒಂದು ಪಾಯಸ, ಆಮೇಲೆ ಹಪ್ಪಳ, ಬಜ್ಜಿ ಇಷ್ಟನ್ನು ಮಾಡಿಸಿದ್ವಿ ಅಷ್ಟೇ. ಸಿಂಪಲ್ ಊಟ ಅಷ್ಟೇ ನೈಟ್. ಇನ್ನು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನನಗಂತೂ ಫುಲ್ ಹೊಟ್ಟೆ ಹಸಿತಾ ಇತ್ತು. ಬೆಳಗ್ಗೆಯಿಂದ ನಾವೇನೂ ಕೂಡ ತಿಂದಿಲ್ಲ.
ಸುಸ್ತಾಗೋದು ಆ ಥರನೂ ಕೂಡ ಏನೂ ಆಗ್ತಿರಲಿಲ್ಲ, ಆರಾಮಾಗಿದ್ವಿ. ಪೂಜೆನೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ಬಟ್ ಇವತ್ತಿನ ದಿನ ಅಂತೂ ತುಂಬ ಬೇಗನೆ ಕಳೆದೋಯ್ತು ಅಂತ ಅನ್ನಿಸ್ತು. ಹಾಗೆಯೇ ಎಲ್ಲರೂ ಬಂದಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದ್ದರು ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಜನ ಬರಬೇಕಾಗಿತ್ತು, ಅವರೆಲ್ಲ ಬೆಳಗ್ಗೆಗೆ ಬರ್ತಾರೆ. ಬಟ್ ಅವ್ರದ್ದು ಕೂಡ ಏನಾದ್ರು ಇರುತ್ತಲ್ಲ ಸಮ್ ರೀಸನ್ಸು, ಹಾಗಾಗಿ ನಾವು ಕೂಡ ಸುಮ್ಮನೆ ಆದ್ವಿ. ಬಟ್ ಇಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾನು ರಾ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮಗ ಬೊಬ್ಬು ಬೇಕಾದ್ರೆ ತಗೋ ಇರು. ಮತ್ತು ಹೊಟ್ಟೆ ಹಸ್ತಿರೋದಕ್ಕೆ ಒಂದು ಗ್ಯಾಸ್ಟ್ರಿಕ್ ಮಾತ್ರ ಹಾಕೊಂಬಿಡಿ. ಯಾವುದು ಏನು ರುಚಿಗೈತೆ ಜೀವನ್. ಬೆಳಗ್ಗೆಗೂ ಹಿಂಗೆ ಮಾಡ್ಬೋದು. ನಮ್ಮ ಅಂಕಲ್ ಸಕ್ಕತ್ತು. ನೀ ನುಗ್ಗೆಕಾಯಿ ಇಲ್ಲ ಅಂದ್ರೂ ಚೆನ್ನಾಗಿ ಆಗುತ್ತೆ ಅಂತ ಹೇಳಕ್ ಬಂದೆ. ಜೀವನ್ಗೆ ಹೇಳಿದ್ರು ಪಾಪ ಜೀವ ನುಗ್ಗೆಕಾಯಿ ಅಂಕಲ್ ರಿವ್ಯೂ ಕೇಳ್ರಿ ಎಲ್ಲರ ಹತ್ರ ಊಟ ಆಗಿದೆ ಅಂತ. ನೀವು ಕೇಳಿ ಬನ್ನಿ, ಆಲ್ರೆಡಿ ಅಲ್ಲಿ ಕೊಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಮಾಡ್ಕೊಂಡು ಅಲ್ವಾ? ಪಕ್ಕದಲ್ಲಿ ಮಂಜುನಾಥವ್ರನ್ನ ಕೂರಿಸ್ಕೊಬಿಟ್ಟು ಧರ್ಮಸ್ಥಳದಲ್ಲಿ ಸಿದ್ಧ ಮಾಡ್ತಾರೆ. ಮಂಜುನಾಥ ಭಕ್ತೈತೆ ನೀನು ಫುಲ್ಲು. ಅಷ್ಟು ಆಯ್ತಾ ಮಂಜು? ಎಲ್ಲರೆಲ್ಲೂ ಒಂದು ಚೂರು ಎತ್ಕೊಂಡು ತಿಂತಾ ಇದ್ದೀನಿ. ಇನ್ನು ತಿನ್ಬೇಕು. ಏ ಪಾಪ ಎಲ್ಲರೂ ಊಟಕ್ಕೆ ತಿನ್ನಿಸ್ತವ್ರೆ, ಜೀವನ್ಗೆ ತಿನ್ನಿಸ್ತಾರೆ. ಅವ್ನು ನಾಚಿಕೊತಾನೆ. ಇಲ್ಲಿ ನಿಮ್ಮ ಮತ್ತೆ ಏನೋ ಕೇಳ್ತಾವ್ ನೋಡು, ನಿಮ್ಮ ಮತ್ತೆ ಏನೋ ಕೇಳ್ತಾವ್ ನೋಡು. ಜೀವನ್ ರುಚಿಯಾಗೈತೆ ತಾನೆ, ಅವಳು ತಿನ್ನಿಸ್ತಾರೆ. ಅವರು ತಿಂದಿಲ್ಲ ಒಂದೊಂದು ತುತ್ತು, ಆಹಾ ಅಮೃತ ಅಮೃತ ಅಂದಂಗೆ ಅನಿಸ್ತಾ ಇರುತ್ತೆ. ನೀನು ಯಾಕಂತ ಖಾರ ಇರೋ ತಿನ್ನಿಸ್ತೀಯಾ? ಪಲ್ಯ ತಿನ್ಸು, ಹೆಂಗೆ ಮುಂದೆ ಬತ್ತಾ ಹಪ್ಪಳ ಬರ್ತದೆ. ಹಾಂ ನೋಡಿ ಇಲ್ಲಿ ಪರವಾಗಿಲ್ಲಪ್ಪ. ಮೆಣಸಿನ್ಕಾಯಿ ತಗೊಳ್ಳೋ. ಸ್ವೀಟ್ ತಿನ್ನಿಸ್ಬೇಕಾ ಫಸ್ಟ್? ಸ್ವೀಟ್ ತಗೋ. ಒಂದು ಜೊತೆ ಶರ್ಟು ಪ್ಯಾಂಟು ಕೊಡಿಸ್ತೀನಿ ಬಿಡಬೇ. ಅದೇನು ಒಂದು ಚಿನ್ನದ ಉಂಗ್ರನೇ ಕೊಡಿಸ್ಬಿಡ್ತೀನಿ ಮದುವೆಗೆ. ಚೆನ್ನಾಯ್ತಾ ಅಂಕಲ್? ಹೆಂಗಿದೆ ಅಮ್ಮ? ಹೇಗಿದೆ ಅಮ್ಮ? ಹೆಂಗಿದೆ ಅದೇ? ಹೆಂಗಿದೆ? ಹೌದಾ?